ಮೂಡ ಹಗರಣದಲ್ಲಿ ವಿಚಾರಣೆ ವೇಳೆ ಆರೋಪಿಗಳೋ ಅಥವಾ ಯಾರೋ ಅಧಿಕಾರಿಗಳೋ ಎರಡು ಮಂತ್ರಿಗಳ ಹೆಸರನ್ನು ಹೇಳುತ್ತಿದ್ದಾರೆ ಅಂತ ಅನ್ನೋ ಸುದ್ದಿ ಒಂದು ಹೊರಕ್ಕೆ ಹಬ್ಬಿ ಕೂತಿದೆ. ಇವತ್ತು ಅವರಿಬ್ಬರು ಪ್ರಭಾವ ಬೀರಿದ್ದಾರೆ ಡ್ಯಾಶ್ ಡ್ಯಾಶ್, ಹಾಗಾಗಿ ಅವ್ರು ಇನ್ನಷ್ಟು ತೀವ್ರಗೊಳಿಸ್ತಿದ್ದಾರಂತೆ. ಅದು ಯಾರ ಮಂತ್ರಿಗಳೋ ನಮಗಂತೂ ಗೊತ್ತಿಲ್ಲ. ಒಂದು ವೇಳೆ ಅವರ ಪಾತ್ರ ಇದ್ದರೆ ಅವ್ರನ್ನೂ ಕರೀತಾರೆ, ಅವರು ಹೋಗಿ ವಿವರಣೆಯನ್ನು ಕೊಡಬೇಕು ಅಷ್ಟೇ. ಈ ಮಧ್ಯೆ ಮುಂದಿನ ವಾರವೇ ಮುಖ್ಯಮಂತ್ರಿಗೆ ಇಡಿ ನೋಟಿಸ್ ಬರಬಹುದು ಎಂಬ ಇನ್ನೊಂದು ಸುದ್ದಿ ಓಡಾಡುತ್ತಿದೆ. ಎಗೈನ್ ವಿ ಹ್ಯಾವ್ ನೋ ಕನ್ಫರ್ಮೇಷನ್ ಇಡಿಯಿಂದನೋ ಮತ್ತೊಂದು ಕಡೆಯಿಂದನೋ. ಹೌದು ಮುಂದಿನ ವಾರ ಕೊಟ್ಬಿಡ್ತೀವಿ ನಾವು ಅಂತ ನಮಗೇನು ಗೊತ್ತಿಲ್ಲ. ಲಾಜಿಕಲಿ ಹಂಗಾಗತ್ತೆ ಅಂತ ಕೆಲವರು ಬಿಟ್ಟಿರ್ಬೇಕು ಈ ಸುದ್ದಿನ ಮೋಸ್ಟ್ಲಿ. ಬಟ್ ಆಗ್ಬೋದು, ಯಾಕೆಂದರೆ A3 A4 ಕೊಡ್ತಾರೆ ಇಡಿನವರು ಅಂದರೆ A1 A2ಗೆ ಕೊಡದೆ ಸುಮ್ಮನೆ ಇರ್ತಾರೆ ಅಂತ ನಾನೇನು ಅನ್ಕೋತಾ ಇಲ್ಲ. ಹಾಗಾಗಿ ಪಾಸಿಬಲ್, ಕ್ವಶನ್ ಆಫ್ ಟೈಮಿಂಗ್ ಅಷ್ಟೇ, ಅದು ಯಾವಾಗ ಅಂತ ಗೊತ್ತಿಲ್ಲ. ಕೊಳ್ಳೆ ಹೊಡಿತಿದ್ರು ಮುಖ್ಯಮಂತ್ರಿಗಳನ್ನ ಮುಟ್ಟಬಾರ್ದಾ ಯಾರುವೆ ಕುಮಾರಸ್ವಾಮಿ ಅಂತ ಕೇಳ್ತಾರೆ. ಕುಮಾರಸ್ವಾಮಿ ಅವರು ಕೇಳ್ತಾರೆ. 50 ಕೋಟಿ ಆಮಿಷದ ಆರೋಪ ಮಾಡಿದ್ದಕ್ಕೆ ಅವರು ಅದನ್ನು SIT ಕೊಡಿ ಅಂತಂದಿದ್ದಾರೆ. CM ಹೇಳಿಕೆನ ರಾಜೀನಾಮೆ ರಮೇಶ್ ಬಂಡಿಸಿದ್ದೇಗೌಡರು ಸಮರ್ಥನೆ ಮಾಡಿದ್ದಾರೆ. ದಟ್ಸ್ ಓಕೆ, ಅವ್ರು ಸಮರ್ಥನೆ ಮಾಡಿದೆ. ಅವ್ರು ಇನ್ನೇನು ಮಾಡೋಕ್ಕಾಗತ್ತೆ ಅವ್ರ ಕೈಯಲ್ಲಿ. ಈಗ ಅವ್ರ ಪಾರ್ಟಿಲಿದ್ದಾಗ ಇನ್ನು CM ರಾಜೀನಾಮೆ ಕೊಡೋದು ಗ್ಯಾರಂಟಿಪ್ಪ ಅಂತ ವಿಜಯೇಂದ್ರ ಅವರು ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಲೂಟಿ ಆದ್ರೂ ಪರವಾಗಿಲ್ಲ, ಏನ್ ಬೇಕಾದ್ರೂ ಮಾಡಿ, ನಿಮ್ಮನ್ನು ಮುಟ್ಟಬಾರ್ದಾ? ಈ ರೀತಿಯ ಹೇಳಿಕೆ ಬಫೂನ್ಗಳು ಕೊಡ್ತಕ್ಕಂಥ ಹೇಳಿಕೆ ಆಗಬಾರ್ದು. ಇವತ್ತು 50 ಕೋಟಿ ಅಂತಕ್ಕಂಥ ನಿಖರವಾಗಿ 50 ಜನರಿಗೆ ಅಂತಕ್ಕಂಥ ನಿಖರವಾಗಿ ಹೇಳ್ತಾ ಇದ್ದಾರೆ. ಸರ್ಕಾರ ಅವ್ರ ಕೈನಲ್ಲಿದೆ. ಇದು ಒಂದು SIT ರಚನೆ ಮಾಡಕ್ಕೆ ಹೇಳಿ, ತನಿಖೆ ಮಾಡಕ್ಕೆ ಹೇಳಿ. ಅತಂತ್ರ ಈ ಬಿಜೆಪಿಯವರು ಹೇಳೋರಲ್ಲ, JDSನವರು ಹೇಳೋರೆ ಚುನಾವಣೆ ಆದ್ಮೇಲೆ ಕಾಂಗ್ರೆಸ್ ಸರ್ಕಾರ ಇರುವುದಿಲ್ಲ ಅಂತ. ನಾವು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬ್ರು ಹೇಳೋರು. ಸಿದ್ದರಾಮಯ್ಯವರು ರಾಜೀನಾಮೆ ಕೊಡ್ತಕ್ಕಂಥದ್ದು ನಿಶ್ಚಿತ, ಅದರಲ್ಲೇನು ವ್ಯತ್ಯಾಸ ಇಲ್ಲ. ಏನೇ ಇರ್ತಕ್ಕಂಥದ್ದು ಯಾವತ್ತು ರಾಜೀನಾಮೆ ಕೊಡ್ತಾರೆ ಮತ್ತೆ ಯಾರು ಮುಖ್ಯಮಂತ್ರಿ ಆಗಿ ಬರ್ತಾರೆ ಅನ್ನತಕ್ಕಂಥದ್ದು ಪ್ರಶ್ನೆ. ಯಾರೋ ಒಬ್ರು ಬರ್ತಾರೆ, ಯಾರೋ ಒಬ್ರು ಇರ್ತಾರೆ, ಅಷ್ಟು ಮಾತ್ರ ನಿಜ. ಎಸ್, ಗ್ಯಾರಂಟಿಗಳ ಭಾರದಿಂದ ಸಿದ್ದರಾಮಯ್ಯ ಸರ್ಕಾರ ಈಗಾಗಲೇ ಬಳಲಿ ಬೆಂಡಾಗಿದೆ. ಇದೀಗ ಶಕ್ತಿ ಯೋಜನೆಯಡಿ ಪುರುಷರಿಗೂ ಕೂಡ ಉಚಿತ ಬಸ್ ಪ್ರಯಾಣ ಸೌಲಭ್ಯ ಕಲ್ಪಿಸುವ ಸುಳಿವನ್ನ DCM DK ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ನಿನ್ನೆ ಮಕ್ಕಳ ದಿನಾಚರಣೆ ಪ್ರಯುಕ್ತ ಸಂವಾದದಲ್ಲಿ ಭಾಗಿಯಾದರು. ವಿದ್ಯಾರ್ಥಿಯೊಬ್ಬ ಕೇಳಿದ ಪ್ರಶ್ನೆಗೆ ವಯೋಮಿತಿ ನಿಗದಿ ಮಾಡಿ ಗಂಡು ಮಕ್ಕಳಿಗೂ ಉಚಿತ ಬಸ್ ಪ್ರಯಾಣದ ಸೌಲಭ್ಯ ಕಲ್ಪಿಸುವ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೆಸಿ ತೀರ್ಮಾನ ತಗೋತೀವಿ ಅಂತ ಭರವಸೆ ಕೊಟ್ಟರು. ಈ ವಿಡಿಯೋ ಈಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಸಾರಿಗೆ ಮಂತ್ರಿಗಳು ಮಾತ್ರ ತನಗೆ ಈ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. 5 ಗ್ಯಾರಂಟಿ ಯೋಜನೆಗಳನ್ನು ನೀಡಿದ್ದೀರಾ, ಆದರೆ ಬಸ್ ಫ್ರೀ ಇದೆ, ನಮ್ಮ ಅದರಲ್ಲಿ ಓಡಾಡ್ತಾರೆ. ತಿಂಗಳಿಗೆ 2,000 ರೂಪಾಯಿ ಖರ್ಚಿಗೆ ಕೊಡ್ತೀರಾ. ಎಲ್ಲನ ದೂರ ಹೋಗುವಾಗ ನನಗೆ ಮಾತ್ರ ಕರ್ಕೊಂಡು ಹೋಗಲ್ಲ, ನಮ್ಮ ಅಕ್ಕ ತಂಗಿರಿಗೆ ಓಕೆ. ಈಗ ನಿಮ್ಮ ತಾಯಿಗೆ ಫ್ರೀ ಕೊಟ್ಟಿದ್ದೀವಿ, 2,000 ಕೊಡ್ತಾ ಇದ್ದೀವಿ, 10 kg ಅಕ್ಕಿ ಕೊಡ್ತಾ ಇದ್ದೀವಿ. ಮನೆಗೆ ಫ್ರೀ ಒಳ್ಳೆ ಕರೆಂಟ್ ಕೊಡ್ತಾ ಇದ್ವಿ, 200 ಕರೆಂಟ್ ಕೊಡ್ತಾ ಇದ್ವಿ. ಈಗ ನೀವು ಪ್ರಶ್ನೆ ಕೇಳಿದ್ಯಾ, ಇದು ನಮ್ಮ ಸರ್ಕಾರದಲ್ಲಿ ನಮ್ಮ ಮಕ್ಕಳು ಕೇಳಿದಾರೆ ಇವತ್ತು ಅಂತೇಳಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಏನ್ವರೆಗೂ ಏನಾದ್ರು ಯೋಚನೆ ಮಾಡಿ. ನನಗೆ ಮಾಹಿತಿ ಇಲ್ಲ, ಕೊಟ್ಟರೆ ತಪ್ಪೇನೇ ಇಲ್ಲ. ಆದರೆ ನಮ್ಮಲ್ಲಿ ಹಣಕಾಸು ಲಭ್ಯತೆ ನೋಡ್ಕೊಂಡು ನಾವು ಮಾಡಬೇಕಾಗತ್ತೆ. ಹೆಣ್ಮಕ್ಳಿಗಂತೂ ಇಲ್ಲ, ನನಗದು ಸೀರಿಯಸ್ ಪ್ರಪೋಸಲ್ ಥರ ಕಾಣಿಸ್ತಿಲ್ಲ. DCM ಹೇಳ್ತಿರೋದು. DCMನ ಒಂದು ಮಗು ಅಲ್ಲೊಂದು ಪ್ರಶ್ನೆ ಕೇಳಿದೆ. ಆ ಲೈವ್ಲಿ ಭಾಳ ಮಗು ಜೊತೆ ಮಾತಾಡೋವಾಗ ಅವ್ರು ಭಾಳ ಲಿಬರಲ್ ಆಗಿ ಆ ಮಗುಗೆ ಏನಾದ್ರು ಒಂದು ಸಮಾಧಾನ ಮಾಡಬೇಕಲ್ಲಿ, ಉತ್ತರ ಕೊಡಬೇಕು ಅವರು, ಇಲ್ಲಾಂದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಆ ಮಗುಗೆ ಹಾಗೆ ಉತ್ತರ ಕೊಟ್ಟಿದ್ದಾರೆ ಅಂತ ನಾನು ಪರಿಭಾವಿಸ್ತೀನಿ. ಯಾಕಂದರೆ ಹಿ ವಾಸ್ ಆಲ್ಸೋ ಲಾಫಿಂಗ್ ಇನ್ಕ್ಲೂಡಿಂಗ್ ದಿ DCM. ಅವರು ನಕ್ಕಂಡೆ ಅದಕ್ಕೆ. ಅಂದರೆ ಆ ಮಗು ಕೇಳಿದಾಗ ಮೇ ಬಿ ವಾಸ್ ಟೇಕನ್ ಅ ಬ್ಯಾಕ್, ಬಟ್ ಹಿ ಹಸ್ ಎಂಜಾಯ್ಡ್ ದಟ್ ಕ್ವಶನ್. ಅದು ಆ ಥರದ ಉತ್ತರ ಅಂತ ಅನ್ಕೋತೀನಿ. ಭಾಳ ಸೀರಿಯಸ್ ಪಾಲಿಸಿ ಡಿಸಿಷನ್ ಇದ್ದಂಗೆ ಕಾಣಿಸ್ತಿಲ್ಲ. ಕೊಡಕ್ಕೆ ಶಕ್ತಿ ಇದ್ರೆ ಕೊಟ್ಕೋಬೋದು, ಯಾರು ಬೇಡ ಅಂದಿರೋರು ಯಾರು ನಿಮ್ಮನ್ನ. ಆಲ್ ರೈಟ್, ಎಸ್.